ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 179. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಇವರಿಬ್ಬರದು ಫ್ಯಾಮಿಲಿದು ಡಿಸ್ಕಷನ್ ನಡೀತಾನೇ ಇರುತ್ತೆ. ನನ್ನ ತಪ್ಪಿಲ್ಲ, ಹರಿನೇ ಕಳ್ಳ ಅಂತ ಇವರು ವಾದ ಮಾಡ್ತಾ ಇರ್ತಾರೆ. ಈ ಕಡೆ ಇವರು ವಾದ ಮಾಡ್ತಾ ಇರ್ತಾರೆ. ಚಂದನಾಗೆ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಕೇಳ್ತಾಳೆ ಚಂದನ, ಏನಾಯಿತು, ಯಾವ ಸವಾಲು ಹಾಕಿದ್ರು ಅಂತ ಕೇಳಿದಾಗ ಅದಕ್ಕೆ ಹರಿ ಹೇಳ್ತಾನೆ, ಹೀಗೀಗಾಯಿತು, ಲಾಸ್ಟ್ ಟೈಮು ಊರಿಗೆ ಬಂದಾಗ 1 ವೀಕಲ್ಲೇ ನಮ್ಮ ಮಗಳು ನನ್ನ ಮನೇಲಿರ್ತಾಳೆ, ನೋಡ್ತಾ ಇರು ಅಂತ ಸವಾಲು ಹಾಕಿದ್ರು, ಹಾಗೆ ಹೀಗೆ ಅಂತ ಅದನ್ನೆಲ್ಲದನ್ನು ವಿವರಣೆ ಕೊಡ್ತಾನೆ. ಇಲ್ಲಿನೂ ಅಷ್ಟೇ, ಇಲ್ಲಿ ಬಂದಾಗ ನೀವಿಲ್ಲ ಅಂದರೆ ನಿಮ್ಮಮ್ಮ ಮತ್ತು ನಿಮ್ಮಪ್ಪ ನಿಮ್ಮಣ್ಣ ನನ್ನನ್ನು ಅವಮಾನದಿಂದ ನೋಡ್ಕೊತಾ ಇದ್ದರು. ಅದು ಯಾವುದು ನಾನು ಲೆಕ್ಕಕ್ಕೆ ತೊಗೊಂಡೇ ಇಲ್ಲ. ನೀವು ಚೆನ್ನಾಗಿ ನಗ್ತಾ ಇವ್ರ ಜೊತೆಗೆ ಇದ್ರಲ್ಲ, ಅದು ನನಗೆ ಮ್ಯಾಟ್ರೇ ಆಗಲಿಲ್ಲ ಅಂತ ಹೇಳ್ತಾನೆ. ದಾಸು ವಾದ ಮಾಡ್ತಾ ಇರ್ತಾನೆ, ಇದು ಯಾವುದು ನಿಜ ಅಲ್ಲಮ್ಮ, ಸುಳ್ಳಿದು ಅಂತಾನೆ. ಆವಾಗ ಕಂಠಿ ಇದ್ದು, ಹೌದಾ, ನಿಮಗೆ ಪ್ರೂಫ್ ಕೊಟ್ರೇ ನಂಬ್ತೀರಲ್ವ ನೀವು, ಹೇಳ್ತೀನಿ ರೀ ಅಂತ ಅವನು ರೌಡಿನ ಕರ್ಕೊಂಬಂದಿರ್ತಾನಲ್ಲ ಅವನಿಗೆ ದಬಾಯಿಸಿ ಹೊಡೆದು ಕೇಳ್ತಾನೆ, ಏಯ್ ನಮ್ಮಿದ್ರಿಗೆ ಬಾಯಿ ಬಿಟ್ಟಿಯಲ್ಲ, ಅದೇನು ನಿಜ ಅಂತ ಇವ್ರಿದ್ರಿಗೆ ಬೊಗಳೋ ಅಂತ ಹೇಳಿದಾಗ, ಇವನು ಯಾರು ಅಂತಲೇ ಗೊತ್ತಿಲ್ಲಮ್ಮ ನನಗೆ ಅಂತ ಚಂದನ ಮುಂದೆ ಅವರಪ್ಪ ಮಹಾಬಲ ಅವರು ವಾದ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ರೌಡಿ ಎಲ್ಲ ಬಾಯಿ ಬಿಟ್ಬಿಡ್ತಾನೆ. ಹೌದು ಮೇಡಮ್, ಇವರೇ ನನಗೆ ಕಿಡ್ನ್ಯಾಪ್ ಮಾಡಿ ಅದು ದುಡ್ಡೆಲ್ಲ ಕದ್ಕೊಂಡು ಹೋಗು, ಇವ್ರ ಶೆಡ್ಡಲ್ಲಿ ಕೂಡಿ ಹಾಕು, ಕಿಡ್ನ್ಯಾಪ್ ಮಾಡು, ಹಾಗೆ ಸುಪಾರಿನೂ ಕೊಟ್ಟಿದ್ರು ಇವ್ರನ್ನ ಕೊಲೆ ಮಾಡೋದಕ್ಕೆ, ಹರಿಯವ್ರನ್ನ ಕೊಲೆ ಮಾಡೋದಕ್ಕೆ ಅಂತ ಹೇಳಿದಾಗ ಚಂದನಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅಂತ ಅಂದ್ಬಿಡ್ತಾಳೆ ಜೋರಾಗಿ. ಅವರಪ್ಪ ಇದನ್ನು ಮತ್ತೆ ಸುಳ್ಳಮ್ಮ, ಇದೆಲ್ಲ ಸುಳ್ಳು, ಇವನು ಬೇಕು ಅಂತಲೇ ಹೇಳ್ತಾ ಇದ್ದಾನೆ, ನನ್ನ ಹೆಸರು ಕೆಡಿಸ್ಬೇಕು ಅಂತ ಅಂದಾಗ, ಸಾಕು ಸುಮ್ಮನಿರು, ನೀನು ಮನುಷ್ಯನೇ ಅಲ್ಲ ಅಂತ ಬೈದ್ಬಿಡ್ತಾಳೆ. ನಿನ್ನನ್ನು ಅಪ್ಪ ಅಂತ ಹೇಳೋಕ್ಕೂ ನನಗೆ ನಾಚಿಕೆ ಆಗ್ತಾಯಿದೆ. ಇಂಥ ಜನ ಮಧ್ಯೆ ನಾನು ಹೆಂಗಪ್ಪ ಮುಂದೆ ಇರಲಿ ಅಂತ ನನಗೆ ಭಯ ಆಗ್ತಾಯಿದೆ ಅಂತ ಜೋರಾಗಿ ಬೈತಾ ಇರ್ತಾಳೆ. ಇವರಿಗೆಲ್ಲರಿಗೂ ಶೇಮ್ ಆಗುತ್ತೆ. ನಾನಿನ್ನು ಈ ಮನೇಲಿ ಒಂದು ಕ್ಷಣ ನಿಂತ್ಕೊಳೋದಿಲ್ಲ, ನೀವು ಇಂಥವ್ರು ಅಂತ ಗೊತ್ತಿರಲಿಲ್ಲ. ನನ್ನ ಮೇಲಿನ ಪ್ರೀತಿ ಮತ್ತು ನನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ, ನನ್ನ ಮೇಲೆ ಇರೋ ಕಾಳಜಿಯಿಂದ ನೀವು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಂತ ಹೆಂಗೆ ನಂಬಿಸ್ಬಿಟ್ರಲ್ಲ, ಚೀತು ಅಂತ ಚೆನ್ನಾಗಿ ಬೈತಾಳೆ. ಚಂದನ ಅಪ್ಪಗೆ ಹೀಗೆಲ್ಲ ಮಾತಾಡ್ತೀಯಲ್ಲ, ನೀನು ನಾಚಿಕೆ ಆಗಲ್ಲ ಅಂತ ಬೈತಾನೆ ಅವ್ರ ಅಣ್ಣ ದಾಸು. ಹೌದಾ, ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕಿಷ್ಟು ಅಂತ ಅವ್ರ ಅಣ್ಣಂಗೆ ಬೈತಾಳೆ. ನೀನು ಒಬ್ಬನ ಅಣ್ಣನ ನೀನು ಅಂತ. ನೀನು ಕಾಲು ಸರಿ ಹೋಗ್ಬಿಡ್ತಾ, ಇವಾಗ 1 ತಿಂಗಳು ರೆಸ್ಟ್ ಹೇಳಿದ್ರಲ್ವಾ, ಈಗ ಹೆಂಗೆ ಓಡಾಡ್ತಿದೀಯ ಅಂತ ಅಂದಾಗ ಮತ್ತೆ ಕುಣ್ಕೊತ ಫನ್ನಿಯಾಗಿ ತೋರಿಸ್ತಾನೆ. ನಿನ್ನ ನಾಚಿಗೆ ಇರಬೇಕು ಅಂತ ಮತ್ತೆ ಅವ್ರ ಅಣ್ಣಂಗೆ ಬೈತಾಳೆ. ನಾನು ಇಂಥವ್ರ ನಾನು ಒಂದು ಕ್ಷಣನೂ ಇರಲ್ಲ ಈ ಮನೆಯಲ್ಲಿ ಅಂತ ಬೈದು ಚಂದನ ರೂಮ್ಗೆ ಹೋಗಿ ತನ್ನ ಲಗೇಜನ್ನು ತೊಗೊಂಡು ಬಂದು ಹಾಲಲ್ಲಿ ಅವರಪ್ಪಂಗೆ ಮುಖ ನೋಡಿ ಹೇಳ್ತಾಳೆ, ಇವತ್ತಿಗೆ ನಿನ್ನ ಋಣ ಈ ಮನೆಗೆ ಎಲ್ಲರಿಗೂ ಸಂಬಂಧ ಮುಗ್ದೇ ಹೋಯಿತು, ಇವತ್ತಿಂದ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಗುಡ್ ಬೈ ಅಂತ ಹೇಳಿ ಹೊರಡ್ತಾಳೆ. ಇವರೆಲ್ಲ ಫುಲ್ ಶಾಕ್ ಆಗಿಬಿಡ್ತಾರೆ. ಒಬ್ರಿಗೊಬ್ರು ಮುಖ ಎಲ್ಲರಿಗೂ ತೋರಿಸ್ತಾರೆ. ತುಂಬ ಬೇಜಾರಾಗ್ಬಿಟ್ಟಿರುತ್ತೆ. ಮಗಳನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕಂತ ಇವ್ರಿಗೆ ಆಸೆ ಇರುತ್ತೆ. ಚಂದನ ಅಂತ ಅವರಮ್ಮ ಅಂದಾಗ, ಸುಮ್ಮನಿರಮ್ಮ ನೀನು ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾಳೆ. ಹೋಗಿ ಸ್ವಲ್ಪ ದೂರ ನಿಂತ್ಕೊಂಡು ಬಾಗ್ಲತ್ರ ಮತ್ತೆ ವಾಪಸ್ ಬರ್ತಾಳೆ. ಹೌದು, ದುಡ್ಡು ಮತ್ತು ದುಡ್ಡಿನ ಬ್ಯಾಗ್ ಎಲ್ಲಿ ಅಂದಾಗ, ನಮಗೆ ಗೊತ್ತಿಲ್ಲಮ್ಮ ಅದ್ರ ವಿಷಯ ಅಂತ ಅಂತಾನೆ. ಹೌದಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಗಂಡನ ಮೇಲೆ ಸುಳ್ಳು ಅಪವಾದನೆ ಹೊಲಿಸಿದ್ರಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದಾಗ ಅವರಮ್ಮ ಜೋರು ಮಾಡ್ತಾಳೆ. ಯಾಕೆ ಚಂದು ಈ ಥರ ಮಾತಾಡ್ತಾ ಇದೀಯಾ ನಿಮ್ಮ ಅಪ್ಪನ ಮೇಲೆ ಅಂತ ಅಂದಾಗ ಜೋರಾಗಿ ಅರಿಸ್ತಾಳೆ ಚಂದನ, ನೀನು ಸುಮ್ಮನಿರು ಮೊದಲು ಅಂತ ಅಂದಾಗ ದಾಸು ಎದ್ರುಕೊಂಡು ಹೋಗಿ ಬ್ಯಾಗ್ ತಂದು ಕೊಡ್ತಾನೆ. ಅದರಲ್ಲಿ ಎಲ್ಲ ಚೆಕ್ ಮಾಡ್ತಾಳೆ, ಕರೆಕ್ಟಾಗಿದೆ ಅಂತ ಹೇಳಿ ಮತ್ತೆ ವಾಪಸ್ ಕೊಡ್ತಾಳೆ. ಯಾಕೆ ಇದನ್ನು ನಾನು ತೊಗೊಂಡೋಗ್ತೀನಿ ಅಂತ ಅಂದ್ಕೊಂಡ್ರಾ ಅಂತ ಕೇಳ್ತಾಳೆ. ಇದು ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಮತ್ತೆ ವಾಪಸ್ ಕೊಡ್ತಾ ಇದ್ದೀನಿ, ಮತ್ತು ಇದರಿಂದ ನಮ್ಮ ಮನೆಯವ್ರಿಗೆ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ ನೀವೇ ಬೇಡ ಅಂದಾಗ ನಿಮ್ಮ ಆಸ್ತಿ ಅಂತಸ್ತು ನನಗೆ ಯಾವುದು ಬೇಡ ಅಂತ ಹೇಳಿ ಗುಡ್ ಬೈ ಅಂತ ಹೇಳಿ ಸಿಟ್ಟಿಂದ ಹೊರಟೋಗ್ತಾಳೆ.
ಈ ಕಡೆ ಚಂದನ ಮುಂದೆ ಮುಂದೆ ಬರ್ತಾ ಇರ್ತಾಳೆ ಲಗೇಜ್ ಉಡ್ಕೊಂಡು. ಇನ್ನು ಹಿಂದೆ ಎಲ್ಲ ಅಣ್ಣ ತಮ್ಮಂದರು, ಗಂಧದ ಗುಡಿ ಅಣ್ಣ ತಮ್ಮಂದರು ಹೊರಗಡೆ ಬಂದು ಗೇಟ್ ಮುಂದೆ ನಿಂತ್ಕೊತಾರೆ. ಆವಾಗ ಮೈ ಅಂತಾನೆ, ಇಷ್ಟೆಲ್ಲ ಮಾಡಿದವರು ಅಣ್ಣಂಗೆ ಕೊಲೆ ಮಾಡೋಕ್ಕೆ ಹೋಗಿದ್ರು, ನನಗೆ ತುಂಬ ಭಯ ಆಗ್ತಾಯಿದೆ, ಹೇಗಾದರೂ ಮಾಡಿ ಇದೇ ಊರಲ್ಲಿ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಮಹಿ ಹೇಳಿದಾಗ ಒಬ್ರಿಗೊಬ್ರು ಮುಖ ಎಲ್ಲ ನೋಡ್ಕೊತಾ ಇರ್ತಾರೆ. ಆವಾಗ ಮುತ್ತುರಾಜ್ ಹೇಳ್ತಾನೆ, ನಾವು ಕೊಡೋ ಶಿಕ್ಷೆಗಿನ್ನ ದೇವ್ರು ಕೊಡೋ ಶಿಕ್ಷೆ ತುಂಬ ದೊಡ್ಡದಾಗಿರುತ್ತೆ, ಅದನ್ನು ಅವರು ಅನುಭವಿಸ್ತಾರೆ, ಇದೆಲ್ಲ ಬೇಡ ಅಂತ ಹೇಳಿ ಹೊರಟೋಗೋಣ ಬನ್ನಿ ಅಂತ ಮುತ್ತುರಾಜ್ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ಇದಕ್ಕೂ ನಾನೇ ಕಾರಣ ಅಂತ ಹೇಳ್ತಾಳೆ. ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾಳೆ, ಕ್ಷಮೆನೂ ಕೇಳ್ತಾಳೆ. ಎಲ್ಲರಿಗೂ ನನ್ನಿಂದ ತಪ್ಪಾಗಿದೆ, ಎಲ್ಲರಿಗೂ ಸಾರಿ ಅಂತ ನಮಸ್ಕಾರ ಮಾಡಿ ಕೇಳಿದಾಗ ಮುತ್ತುರಾಜ್ ಹೇಳ್ತಾನೆ, ಇದರಲ್ಲಿ ನಿಂದೇನು ತಪ್ಪಿದೆ ಅಮ್ಮ, ಇದನ್ನು ನನ್ನಿಂದ ಆಗಿದ್ದು ಅಂತ ನೀನೇನು ಗಿಲ್ಟ್ ಪಡ್ಕೋಬೇಡ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ಚಂದನ ಮಗಳೇ ಅಂತ ಹೇಳಿ ಬೇಜಾರಾಗಿ ಕೆಮ್ಕೊಂತ ಸೋಫಾ ಮೇಲೆ ಬಿದ್ದುಬಿಡ್ತಾರೆ. ದಾಕ್ಷಾಯಿಣಿ ಬನ್ನಿ ರೂಮ್ಗೆ ಹೋಗೋಣ, ರೆಸ್ಟ್ ತೊಗೊಳ್ಳಿ ಅಂತ ಅಂದಾಗ ದಾಸ್ ಹೇಳ್ತಾನೆ, ನೋಡ್ತಾ ಇರಪ್ಪ, ಬೀದಿಗೆ ಬಂದು ನಿಲ್ತ್ಕೊತಾಳ, ಆವಾಗ ನಮ್ಮನ್ನು ನೆನಪು ಮಾಡಿಕೊಂಡು ಬಂದೇ ಬರ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹರಿ ಒಳಗಡೆ ಬರ್ತಾನೆ. ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ಕಪಾಳಕ್ಕೆ ಹರಿಗೆ ಬಾರಿಸ್ತಾನೆ, ನೀನೇ ಅಲ್ವಾ ಮಾಸ್ಕ್ ಹಾಕ್ಕೊಂಡು ಹೊಡೆದಿದ್ದು, ನನಗೆ ಎಷ್ಟೊಂದು ಹೊಡೆದಿದೆಯಾ, ಅದರಲ್ಲಿ ಸ್ವಲ್ಪ ಆದರೂ ಹೊಡೆಯೋದು ಬೇಡವಾ ನಿನಗೆ ಅಂತ ಹೇಳಿ ದಾಸ್ಗೆ ಜೋರಾಗಿ ಪದೇ ಪದೇ ಹೊಡಿತಾ ಇರ್ತಾನೆ. ಅಷ್ಟೊತ್ತಿಗೆ ಮಹಾಬಲ ಅವರು ಅಡ್ಡ ಬರ್ತಾರೆ. ಯಾಕೋ ನನ್ನ ಮಗಗೆ ಹೊಡಿತಾ ಇದೆಯಾ ಅಂದಾಗ ಚಂದನ ಅವರ ತಂದೆ ಅಂತ ಸುಮ್ಮನೆ ಬಿಟ್ಟಿದ್ದೆ, ನನ್ನಿಂದ ಇನ್ನೊಂದೇನೋ ಆಗೋದು, ಇದು ಮಾಡಬೇಡಿ, ನಿಮಗೆ ಚಂದನ ಅವ್ರ ತಂದೆ ಅಂತ ಗೌರವ ಕೊಟ್ಟು ಸುಮ್ಮನೆ ಇದ್ದೀನಿ ಅಂತ ಅಂದಾಗ ಪೊಲೀಸ್ಗೆ ಕಾಲ್ ಮಾಡ್ತೀನಿ, ಚೆಕ್ ಪೋಸ್ಟಲ್ಲೂ ಕಾಲ್ ಮಾಡ್ತೀನಿ, ನೀವು ಹೆಂಗೆ ಈ ಊರನ್ನ ತಪ್ಪಿಸ್ಕೊಂಡು ಹೋಗ್ತೀರಾ ಅಂತ ದಾಸ್ ಆವಾಜ್ ಆಗ್ತಾನೆ. ಅದಕ್ಕೆ ಹರಿ ಹೇಳ್ತಾನೆ, ಅಯ್ಯೋ ನೀವು ಆವಾಗಲೇ ನಿಮ್ಮ ತಂಗಿನ ಓಡಿಸ್ಕೊಂಡು ಹೋಗಿದ್ದೀನಿ, ಇವಾಗ ಇನ್ನೇನು ಮಾಡ್ತೀಯ, ನನ್ನ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ, ನೋಡೋಣ ಬಾ, ಅದು ಹೇಗೆ ಸವಾಲಾಗ್ತೀಯ ನೋಡೇ ಬಿಡೋಣ ಅಂತ ಹರಿ ಹೇಳಿದಾಗ ಅದಕ್ಕೆ ಮಹಾಬಲ ಅವರು ಸ್ವಲ್ಪ ಅವರಿಗೆ ಬುದ್ಧಿ ಇರುತ್ತಲ್ಲ, ದಾಸು ಸುಮ್ಮನಿರೋ, ಈಗೆಲ್ಲ ಮಾಡಬೇಡ ಅಂದಾಗ ಸುಮ್ಮನಿರಪ್ಪ ಅಂತ ಮತ್ತೆ ಅಂತಾನೆ. ಸುಮ್ಮನಿರೋ ದಾಸು ಅಂತ ಜೋರಾಗಿ ಬೈದು ಸುಮ್ಮನೆ ಇರಿಸ್ತಾನೆ, ಕಾಲ್ ಮಾಡೋದಿಲ್ಲ. ಆವಾಗ ಆಯಿತು, ಇನ್ನು ಹೊರಡ್ತಾ ಇರ್ತಾನೆ. ಆವಾಗ ಅಷ್ಟೊತ್ತಿಗೆ ನೆನಪಾಗುತ್ತೆ, ಈ ಬ್ಯಾಗು ಮತ್ತು ಕಾರ್ಕಿ ನನ್ನ ಹತ್ರನೇ ಇರಲಿ, ಬಂದು ಯಾಕೆ ಗಾಬರಿ ಆದ್ರ, ಇವರಿಬ್ಬರು ಗಾಬರಿ ಆಗಿಬಿಡ್ತಾರೆ, ಇದನ್ನೇ ಇವನು ತೊಗೊಂಡು ಹೋಗ್ತಾ ಇದ್ದಾನಲ್ಲಪ್ಪ ಅಂತ. ಹೌದಾ, ಇದು ನನಗೇನು ಬೇಡ, ಬೇಕು ಅಂದರೆ ನೀವೇ ಬಂದು ಇಸ್ಕೊಂಡು ಹೋಗಿ, ನಮ್ಮನೆ ಶ್ರೀಗಂಧದ ಗುಡಿ ಮನೆಗೆ ಬಂದು ಅಂತ ಆವಾಜ್ ಹಾಕಿ ಹೊರಡ್ತಾನೆ. ಬಾಯ್ ಅತ್ತೆ, ಬಾಯ್ ಮಾವ, ಬಾಯ್ ಬಾವ ಮೈದಾ ಅಂತ ಹೇಳಿ ಎಲ್ರಿಗೂ ಬಾಯ್ ಮಾಡಿ ನಕ್ಕೊಂಡು ಜಾಲಿಯಾಗಿ ಹೊರಡ್ತಾನೆ. ಇವರು ವಿಲವಿಲ ಅಂತ ಒದ್ದಾಡ್ತಾ ಇರ್ತಾರೆ. ಇನ್ನೇನು ಮಾಡೋಕ್ಕಾಗೋದಿಲ್ಲ ಇವರಿಗೆ. ಏನೋ ಹರಿ ಒಳಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಈ ಥರ ಅವ್ರದ್ದು ದುಡ್ಡಿನ ಬ್ಯಾಗ್ ಇಸ್ಕೊಂಡು ಬಂದಿದೆಯಲ್ಲ, ನಿನ್ನ ಬ್ಯಾಗ್ ತರಕ್ಕೆ ಹೋಗಿದೆಯೇನೋ ಅಂತ ಅಂದ್ಕೊಂಡೆ ಅಂತ ಮುತ್ತುರಾಜ್ ಕೇಳ್ತಾನೆ. ಇದೆಲ್ಲ ತಪ್ಪು ಕಣೋ, ಹೋಗಿ ಕೊಟ್ಬಾ ಅವ್ರದ್ದು, ನಮಗೆ ಯಾಕೋ ಅಂತ ಅಂದಾಗ, ಇಲ್ಲಣ್ಣ, ನಾವು ಮನೆಗೆ ತೊಗೊಂಡೋಗೋಣ, ಬೇಕು ಅಂದರೆ ಅವರೇ ಬಂದು ಇಸ್ಕೊಂಡು ಹೋಗಲಿ, ಇಷ್ಟೆಲ್ಲ ಮಾಡಿದಾರಲ್ವಾ ಅಂತಾನೆ ಹರಿ. ಅದಕ್ಕೆ ಸಪೋರ್ಟ್ ಮಾಡ್ತಾಳೆ ಚಂದನ. ಹೌದು ಅಣ್ಣ, ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಹೀಗೆ ಮಾಡಬೇಕು ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಈಗ ನೋಡಿ ನಮ್ಮ ದಾರಿಗೆ ಬಂದ್ರಿ ನೀವು, ಇವಾಗ ನಿಜವಾಗ್ಲೂ ನಮ್ಮ ಹೀರೋಯಿನ್ನು ಅಂತ ಹರಿ ಬಿಲ್ಡಪ್ ಕೊಡ್ತಾನೆ. ಆವಾಗ ಎಲ್ಲರೂ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಸರಿ ಎಲ್ಲರೂ ಹೊರಡೋಣ ಬನ್ನಿ ಅಂತ ಹರಿ ಹೇಳ್ತಾನೆ. ನಾನು ಚಂದನ ಅವರು ಕಾರಲ್ಲಿ ಬರ್ತೀವಿ, ಕಾರ್ ಕೀ ತೊಗೊಂಡು ಬಂದಿದ್ದೀನಿ ಅವ್ರ ಹತ್ರ ಅಂತ ಹೇಳ್ತಾನೆ. ಅದಕ್ಕೆ ನೀವೆಲ್ಲರೂ ಹೇಗಿದ್ದರೂ ಬೈಕ್ ತೊಗೊಂಡು ಬಂದಿದ್ದೀರಾ, ಬೈಕಲ್ಲೇ ಹೋಗಿ ಅಂದಾಗ ಮೈ ಹೇಳ್ತಾನೆ, ಅಪ್ಪ ನನಗೆ ತುಂಬ ಮೈಕೈ ನೋವು, ನಿನ್ನೆ ನೈಟೆಲ್ಲ ನಿದ್ದೆನೇ ಇಲ್ಲ, ಹಾಗೆ ಮುತ್ತು ಅಣ್ಣ ಮತ್ತು ಇವರೆಲ್ಲ ಬೈಕ್ ಓಡಿಸಿ ತುಂಬ ಸುಸ್ತಾಗಿದೆ ಅಂತ ಹೇಳ್ತಾರೆ. ಆವಾಗ ಚಂದನ ಹೇಳ್ತಾಳೆ, ಕಂಠಿಯವರೇ ಇಲ್ಲೇ ಬೈಕ್ ಬಿಟ್ಟು ಹೋದರೆ ಏನು ಪ್ರಾಬ್ಲಮ್ ಇಲ್ವಾ ಅಂತ ಅಂದಾಗ, ಹೌದು ನಮ್ಮ ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ಅವನು ಹೇಗಾದರೂ ಮಾಡಿ ಆ 2 ಬೈಕನ್ನು ಬೆಂಗಳೂರಿಗೆ ತಲುಪಿಸ್ತಾನೆ, ನಾವು ಹೋಗ್ಬೋದು ಪರವಾಗಿಲ್ಲ ಅಂತ ಅಂದಾಗ, ಆಯಿತು ಬನ್ನಿ ಎಲ್ಲರೂ ಮತ್ತೆ ಕಾರಲ್ಲೇ ಹೋದರೆ ಆಯಿತು ಅಲ್ವಾ ಅಂತ ಚಂದನ ಹೇಳಿದಾಗ ಎಲ್ಲರೂ ಕಾರಲ್ಲೇ ಹೋಗ್ತಾರೆ.
ಇನ್ನು ಈ ಮನೆ ಕತೆ ಮುಗೀತು ಅಂತ ಚಂದನ ಇನ್ನು ನನಗೆ ಯಾವುದೂ ಸಂಬಂಧ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕಾರ್ ಹತ್ತಾಳೆ. ಇನ್ನು ಎಲ್ಲರೂ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾರೆ. ಹರಿ ಏನೋ ಡ್ರೈವ್ ಮಾಡ್ತಾ ಇರ್ತಾನೆ, ಹಿಂದೆ ಮೂವರು ಕೂತ್ಕೊಂಡು ನಿದ್ದೆ ಹೊಡಿತಾ ಇರ್ತಾರೆ. ಈ ಕಡೆ ಚಂದನ ಅವರೆಲ್ಲರನ್ನೂ ನೋಡ್ತಾ ಇರ್ತಾಳೆ, ಈ ಕಡೆ ಹರಿನೂ ನೋಡ್ತಾ ಇರ್ತಾಳೆ. ಎಲ್ಲರೂ ಬೇಜಾರಾಗಿ ಹೊರಡ್ತಾ ಇರ್ತಾರೆ. ಚಂದನಾಗೆ ಅಳು ಬರ್ತಾ ಇರುತ್ತೆ, ಬಟ್ ತೋರಿಸ್ಕೊಳೋದಿಲ್ಲ. ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾಳೆ, ಕಣ್ಣೀರು ಹಾಕ್ತಾ ಇರ್ತಾಳೆ. ಪಾಪ ನನ್ನಿಂದ ಇವರಿಗೆಲ್ಲ ಎಷ್ಟು ತೊಂದರೆ ಆಯಿತು, ನನ್ನ ತವ್ರ ಮನೆಯವರು ಈ ಥರ ಇದ್ದಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಎಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಮುಂದಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡಬೇಡಿ.